ಹಾಯ್ ಹಲೋ ಆ್ಯಂಡ್ ವೆಲ್ಕಮ್ ಟು ಮೈ ಚಾನಲ್ ಕ್ರಿಕೆಟ್ ಟ್ರಿಕ್ಸ್. ನಾನು ನಿಮ್ಮ ವಿಜಯ್ ಸಿಂಹ. ಇದು ಹೊಸ ಸಬ್ಸ್ಕ್ರೈಬರ್ಸ್ಗೆ ಹೇಳ್ತಾ ಇರೋದು. ಇವಾಗ ನಾವು ICC T20 ವರ್ಲ್ಡ್ ಕಪ್ ಸ್ಕ್ವಾಡ್ ಅನೌನ್ಸ್ ಆಗಿದೆಯಲ್ಲ, ಅದ್ರ ಬಗ್ಗೆ ಮಾತಾಡ್ಕೊಂಡು ಬರ್ತಾ ಇರೋದು. ಆಲ್ರೆಡಿ ಇಂಡಿಯಾ ಪಾಕಿಸ್ತಾನ ವಿಡಿಯೋ ಅಪ್ಲೋಡ್ ಆಗಿದೆ, ಅಲ್ಲಿ ಹೋಗಿ ನೋಡಿ. ಅದಾದಮೇಲೆ ಇಂಗ್ಲೆಂಡ್ ಆಸ್ಟ್ರೇಲಿಯಾ ವಿಡಿಯೋ ಕೂಡ ಅಪ್ಲೋಡ್ ಆಗಿದೆ, ಅದನ್ನು ನೋಡ್ಬೋದು. ಇವತ್ತು ನಾವು ಮಾಡ್ತಾ ಇರೋದು ನ್ಯೂಜಿಲೆಂಡ್ ವರ್ಸಸ್ ಸೌತ್ ಆಫ್ರಿಕಾದು. ಇನ್ನೊಂದು ಮುಖ್ಯವಾದ ಅಂಶ ಹೇಳಬೇಕು ಅಂತ ಅಂದ್ಕೊಂಡಿದ್ದು ಅಂತಂದರೆ, ಇಲ್ಲಿ ನಮ್ಮ ಚಾನಲಲ್ಲಿ 65.5% ನಾನ್ ಸಬ್ಸ್ಕ್ರೈಬರ್ಸೇ ನೋಡ್ತಾ ಇದ್ದಾರೆ. ದಯವಿಟ್ಟು ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಸೊ ದಟ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದಾಗೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹೊಸ ವಿಡಿಯೋದು, ಸೊ ದಟ್ ನೀವು ಅವಾಗ ಇಮಿಡಿಯೇಟಾಗಿ ನೋಡ್ಕೋಬೋದು. ಎಲ್ಲರೂ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಶುರು ಮಾಡೋಣ. ಸರಿ, ಇವಾಗ ನ್ಯೂಜಿಲೆಂಡು ಸೌತ್ ಆಫ್ರಿಕಾ ಸ್ಕ್ವಾಡ್ ಬಗ್ಗೆ ಡಿಸ್ಕಸ್ ಮಾಡ್ಕೊಂಬರೋಣ. ನ್ಯೂಜಿಲೆಂಡ್ ಸೌತ್ ಆಫ್ರಿಕಾ ಎರಡು ಟೀಮು ಎಲ್ಲರಿಗೂ ಒಂಥರ ಸಾಫ್ಟ್ ಕಾರ್ನರ್ಗಳಿರೋ ಟೀಮು. ನ್ಯೂಜಿಲೆಂಡು ಸೌತ್ ಆಫ್ರಿಕಾ ಇದುವರೆಗೂ ಯಾವುದೇ ವರ್ಲ್ಡ್ ಕಪ್ ಕೂಡ ಗೆದ್ದಿಲ್ಲ. ಆಮೇಲೆ ಇವರಿಬ್ರು ಆಡ್ತಿದ್ರು ಅಂತಂದರೆ, ಅಕಸ್ಮಾತ್ ಇವಾಗ ಅವರು ಇಂಡಿಯಾ ಮೇಲೆ ಗೆದ್ರು, ಫೈನಲ್ಸ್ಗೆ ಹೋದ್ರು ಅಂತಂದ್ರೂ ಬೇರೆ ಟೀಮ್ ಮೇಲೆ ಸೋತಷ್ಟು ಬೇಜಾರಾಗಲ್ಲ. ಅಯ್ಯೋ ಸೌತ್ ಆಫ್ರಿಕಾ ಗೆದ್ರ, ಅಯ್ಯೋ ನ್ಯೂಜಿಲೆಂಡ್ ಅವ್ರು ಗೆದ್ರ, ಪರವಾಗಿಲ್ಲ ಬಿಡು, ಅವರು ಒಂದ್ಸತಿ ಆದರೂ ಕಪ್ ಗೆಲ್ಲಬೇಕು ಅಂತ ಒಂದು ಸಾಫ್ಟ್ ಕಾರ್ನರ್ ಪ್ರತಿಯೊಬ್ಬರಿಗೂ ಇದೆ. ಅವರು ಆ ದೇಶದವ್ರು ಆಗಿಲ್ಲದೆ ಇರ್ಬೋದು ನಾವು, ಬಟ್ ಅಂದ್ರೆ ಒಂದು ಸಾಫ್ಟ್ ಕಾರ್ನರ್ ಇದ್ದೇ ಇರುತ್ತೆ ಸೌತ್ ಆಫ್ರಿಕಾ ಆಮೇಲೆ ನ್ಯೂಜಿಲೆಂಡ್ ಅಂತ ಆಯಿತು ಅಂತಂದರೆ. ಇವಾಗ ನ್ಯೂಜಿಲೆಂಡ್ ಸ್ಕ್ವಾಡ್ನ ನೋಡ್ಕೊಂಬರೋಣ. ನ್ಯೂಜಿಲೆಂಡ್ ಸ್ಕ್ವಾಡ್ನ ಇವಾಗ ಅವರು ಬೇಸಿಕಲಿ ಕೇನ್ ವಿಲಿಯಮ್ಸನ್ ಅವರು ಕ್ಯಾಪ್ಟನ್ ಆಗಿ ಲೀಡ್ ಮಾಡ್ತಾರೆ. ಓಪನರ್ಸ್ ಆಗಿ ಫಿನ್ ಆಲನ್, ಡಿವನ್ ಕಾನ್ವೆ ಬರೋ ಚಾನ್ಸಸ್ ತುಂಬಾ ಇದೆ. ಫಿನ್ ಆಲನ್ ಎಕ್ಸ್ಪ್ಲೋಸಿವ್ ಬ್ಯಾಟ್ಸ್ಮನ್, ಡಿವನ್ ಕಾನ್ವೆ ಬಂದ್ಬಿಟ್ಟು ಆಂಕರಿಂಗ್ ರೋಲ್ ಮಾಡ್ಕೊಂಡು ಹೋಗುವಂಥವ್ರು. ಆಮೇಲಿಂದ ಸ್ವಲ್ಪ ಟೈಮ್ ತಗೊಂಡಾದ್ಮೇಲೆ ಕ್ಯಾಪಿಟಲೈಸ್ ಮಾಡಿಕೊಂಡು ಸ್ಟ್ರೈಕ್ ರೇಟ್ನ ಇನ್ಕ್ರೀಸ್ ಮಾಡ್ಕೊಂಡು ಬರುವಂಥ ಪ್ಲೇಯರು. ಅದಾದ್ಮೇಲಿಂದ ಇವರಲ್ಲಿ ಗ್ಲೇನ್ ಫಿಲಿಪ್ಸ್ ಅವರು ಇರ್ತಾರೆ. ಗ್ಲೇನ್ ಫಿಲಿಪ್ಸ್ ಅವರು ಪ್ಲೇಯಿಂಗ್ ಲೆವೆನಲ್ಲಿ ಆಡ್ತಾರ ಇಲ್ವಾ ಗೊತ್ತಿಲ್ಲ ನನಗೆ ಆಸ್ ಆಫ್ ನೌ, ಬಟ್ ಮೈನ್ ಸ್ಕ್ವಾಡಲ್ಲಂತೂ ಅನೌನ್ಸ್ ಮಾಡಿದ್ದಾರೆ ಇವ್ರನ್ನ. ಇವರೊಂಥರ ಗನ್ ಫೀಲ್ಡರು, 8ರಿಂದ 10 ರನ್ ಸೇವ್ ಮಾಡಿಬಿಡ್ತಾರೆ ಫೀಲ್ಡಲ್ಲೇ. ಅದಾದ್ಮೇಲಿಂದ ಬ್ಯಾಟಿಂಗಲ್ಲೂ ಅಷ್ಟೇ ಒಳ್ಳೆ ಸ್ಟ್ರೈಕ್ ರೇಟ್ ಇಟ್ಕೊಂಡು ಆಡುವಂಥ ಪ್ಲೇಯರು. ಬೌಲಿಂಗ್ ಕೂಡ ಇವರು ಪಾರ್ಟ್ ಟೈಮ್ ಸ್ಪಿನ್ ಕೂಡ ಮಾಡ್ತಾರೆ. ಅದಾದಮೇಲೆ ರಚಿನ್ ರವೀಂದ್ರ ಅವರಿದ್ದಾರೆ. ರಚಿನ್ ರವೀಂದ್ರ ಅವರು ಅಷ್ಟೇ, ನೀವು ಓಪನಿಂಗ್ ಸ್ಲಾಟಲ್ಲಿ ಇಳಿಸಿದ್ರೆ ಓಪನಿಂಗ್ ಸ್ಲಾಟಲ್ಲಿ ಆಡ್ತಾರೆ, ಅಥವಾ ಮಧ್ಯಮ ಕ್ರಮಾಂಕದಲ್ಲಿ ಇಳಿಸಿದ್ರೆ ಮಧ್ಯಮ ಕ್ರಮಾಂಕದಲ್ಲೂ ಅಡ್ಜಸ್ಟ್ ಮಾಡ್ಕೊಂಡು ಆಡುವಂಥ ಪ್ಲೇಯರು. ಇದು ಪಾರ್ಟ್ ಟೈಮ್ ಸ್ಪಿನ್ ಕೂಡ ಮಾಡ್ತಾರೆ ಅವರು. ಅದಾದ್ಮೇಲಿಂದ ಇವ್ರದ್ದು ಬೌಲಿಂಗ್ ಜಾಸ್ತಿ ಆಪ್ಷನ್ಸ್ ಇದೆ ಇವರಿಗೆ. ಟ್ರೆಂಟ್ ಬೋಲ್ಟ್ ಇರ್ತಾರೆ ಇವ್ರದಲ್ಲಿ, ಲೋಕಿ ಫರ್ಗ್ಯೂಸನ್ ಇರ್ತಾರೆ. ಇಬ್ರು ಕೂಡ ತುಂಬಾ ಒಳ್ಳೆ ಬೌಲರ್ಸು. ಇಬ್ರು ಪೇಸ್ನ ವೇರಿ ಮಾಡುವಂಥ ಬೌಲರ್ಸು. ಅದಾದ್ಮೇಲಿಂದ ಲೋಕಿ ಫರ್ಗ್ಯೂಸನ್ ಅಲ್ಲಿ ಒಂಥರ ಸ್ಲೋ ಡಿಪ್ಪಿಂಗ್ ಯಾರ್ಕರ್ಸ್ ತುಂಬಾ ಚೆನ್ನಾಗಿದೆ. ಮ್ಯಾಟ್ ಹೆನ್ರಿ ಅವ್ರನ್ನ ಕೂಡ ಸ್ಕ್ವಾಡಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ. ಪ್ಲೇಯಿಂಗ್ ಲೆವೆನಲ್ಲಿ ಇರ್ತಾರೋ ಇಲ್ವೋ ಗೊತ್ತಿಲ್ಲ, ಕಾದ್ ನೋಡಬೇಕು. ಮ್ಯಾಟ್ ಹೆನ್ರಿ ಕೂಡ ಒಳ್ಳೆ ಬೌಲರು, ಒಂಥರ ಸ್ವಿಂಗ್ನ ಚೆನ್ನಾಗಿ ವೇರಿ ಮಾಡ್ತಾರೆ ಇವರು. ಮಿಚೆಲ್ ಸ್ಯಾಂಟ್ನರ್ ಅವರು ಇದ್ದೇ ಇರ್ತಾರೆ ನನ್ನ ಪ್ರಕಾರ ಪ್ಲೇಯಿಂಗ್ ಲೆವೆನಲ್ಲಿ. ಒಳ್ಳೆ ಸ್ಪಿನ್ ಆಪ್ಷನ್ ತಂದು ಕೊಡ್ತಾರೆ, ರನ್ಸ್ನ ಕಂಟ್ರೋಲ್ ಮಾಡ್ತಾರೆ, ವಿಕೆಟ್ ಟೇಕಿಂಗ್ ಎಬಿಲಿಟೀಸ್ ಇರೋ ಬೌಲರ್ಗಳು ಇವರು. ಅದಾದ್ಮೇಲೆ ಮೈಕಲ್ ಬ್ರೇಸ್ವೆಲ್ ಅವ್ರನ್ನ ಹಾಕೊಂಡಿದ್ದಾರೆ. ಮೈಕಲ್ ಬ್ರೇಸ್ವೆಲ್ ಅವರು ಆಲ್ರೌಂಡ್ ಎಬಿಲಿಟಿ ಇರುವಂಥ ಪ್ಲೇಯರು, ಬ್ಯಾಟಿಂಗ್ ಆಸ್ ವೆಲ್ ಆಸ್ ಬೌಲಿಂಗ್ ಎರಡೂ ಮಾಡ್ತಾರೆ ಇವರು. ಆಮೇಲಿಂದ ಡ್ಯಾರಿಲ್ ಮಿಶೆಲ್ ಅವರಿದ್ದಾರೆ. ಡ್ಯಾರಿಲ್ ಮಿಶೆಲ್ ಅವ್ರನ್ನ ನಾವು ನೋಡಿದ್ದೀವಿ, CSK ನಲ್ಲಿ ಆಡಿದ್ದಾರೆ. ಹಾರ್ಡ್ ಹಿಟ್ಟಿಂಗ್ ಎಬಿಲಿಟಿ ಇರುವಂಥ ಪ್ಲೇಯರು. ಆಮೇಲಿಂದ ಬೌಲಿಂಗ್ ಕೂಡ ಮೀಡಿಯಂ ಪೇಸ್ ಮಾಡ್ತಾರೆ ಇವರು. ಈಶ್ ಸೋದಿ ಅವರಿದ್ದಾರೆ. ಈಶ್ ಸೋದಿ ಅವರು ಬೇಸಿಕಲಿ ಸ್ಪಿನ್ನರು, ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ವಿಕೆಟ್ ಟೇಕಿಂಗ್ ಎಬಿಲಿಟಿ ಇರುವಂಥ ಬೌಲರು. ಮಾರ್ಕ್ ಚಾಪ್ಮೆನ್ ಅವರಿದ್ದಾರೆ. ಮಾರ್ಕ್ ಚಾಪ್ಮೆನ್ ಬೇಸಿಕಲಿ ಬ್ಯಾಟ್ಸ್ಮೆನ್. ಆಮೇಲೆ ಜಿಮ್ಮಿ ನೀಶಮ್ ಸ್ಕ್ವಾಡಲ್ಲಿ ಇನ್ಕ್ಲೂಡ್ ಆಗಿದ್ದಾರೆ. ಇವರು ಸಿಕ್ಕಾಪಟ್ಟೆ ಇಂಟರ್ನ್ಯಾಷನಲ್ ಎಕ್ಸ್ಪೀರಿಯನ್ಸು, ಆಮೇಲೆ ಸಿಕ್ಕಾಪಟ್ಟೆ T20 ಪ್ರಪಂಚದಲ್ಲಿ ಯಾವ್ಯಾವ T20 ಲೀಗ್ಸ್ ಇದೆಯೋ ಆಲ್ಮೋಸ್ಟ್ ಎಲ್ಲ T20 ಲೀಗ್ಸ್ನ ಆಡ್ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು, ಅಂಥ ಪ್ಲೇಯರ್ ಇವರು. ಟೀಮ್ ಸೌದಿ ಅವರಿದ್ದಾರೆ. ಸೌದಿ ಅವರು ಫಾಸ್ಟ್ ಬೌಲರು, ಪೇಸರು, ತುಂಬ ಇಂಟರ್ನ್ಯಾಷನಲ್ ಎಕ್ಸ್ಪೀರಿಯನ್ಸು, T20 ಎಕ್ಸ್ಪೀರಿಯನ್ಸ್ ಇರುವಂಥ ಬೌಲರು. ಇವ್ರದ್ದು ಒಂಥರ ಸರ್ಪ್ರೈಸಿಂಗ್ ಎಲಿಮೆಂಟ್ ಏನಂತಂದ್ರೆ, ಒಂದ್ಸತಿ ಬ್ಯಾಟಿಂಗಲ್ಲೂ ಬಂದು ಸಿಕ್ಸರ್ಸ್ನ ಚೆನ್ನಾಗಿ ಹೊಡಿದ್ದಾರೆ. ಸಮ್ಟೈಮ್ಸ್ ಇವ್ರನ್ನ ಸಿಕ್ಸರ್ ಸೌದಿ ಅಂತಲೂ ಕೂಡ ಕರೆದಿದ್ದಾರೆ. ಸೊ ನೋಡಬೇಕು ಏನಾಗುತ್ತೆ ಅಂತ. ನ್ಯೂಜಿಲೆಂಡ್ ಅವರು ಒಳ್ಳೆ ಸ್ಕ್ವಾಡ್ನೇ ಅನೌನ್ಸ್ ಮಾಡ್ಕೊಂಡಿದ್ದಾರೆ. ಇವಾಗ ನಾವು ಸೌತ್ ಆಫ್ರಿಕಾ ಸ್ಕ್ವಾಡ್ ಕಡೆ ಗಮನ ಹರಿಸೋಣ. ಸೌತ್ ಆಫ್ರಿಕಾ ಸ್ಕ್ವಾಡ್ನ ಲೀಡ್ ಮಾಡ್ತಿರೋದು ಏಡನ್ ಮಾರ್ಕ್ರಮ್ ಅವರು. ಇವ್ರದಲ್ಲಿ ಆಟಿನಲ್ ಬಾರ್ಟ್ಮೆನ್ ಅಂತ ಹಾಕೊಂಡಿದ್ದಾರೆ. ಪ್ಲೇಯಿಂಗ್ ಲೆವೆನಲ್ಲಿ ಇರ್ತಾರೋ ಇಲ್ವೋ ಗೊತ್ತಿಲ್ಲ. ಇವ್ರನ್ನ ಸೌತ್ ಆಫ್ರಿಕಾ T20 ಲೀಗಲ್ಲಿ ಬೇಸಿಕಲಿ ನೋಡ್ಬಿಟ್ಟು ಇಂಪ್ರೆಸ್ ಆಗಿ T20 ವರ್ಲ್ಡ್ ಕಪ್ ಸ್ಕ್ವಾಡಲ್ಲಿ ಹಾಕೊಂಡಿರೋದು. ಅದಾದ್ಮೇಲಿಂದ ಗೆರಾಲ್ಡ್ ಕಾಟ್ಸಿಯಾನ್ ಹಾಕೊಂಡಿದ್ದಾರೆ. ಗೆರಾಲ್ಡ್ ಕಾಟ್ಸಿಯಾ ಬಂದ್ಬಿಟ್ಟು ಬೇಸಿಕಲಿ ಬೌಲರು, ಚೆನ್ನಾಗಿ ಮಾಡಿದ್ದಾರೆ. ಮುಂಬೈ ಇಂಡಿಯನ್ಸ್ಗೆ ಆಡಿದರು ಈ IPL ಅಲ್ಲಿ. ಇಂಟರ್ನ್ಯಾಷನಲ್ ಎಕ್ಸ್ಪೀರಿಯನ್ಸ್ ಕೂಡ ಇದೆ ಇವರಿಗೆ. ಸೌತ್ ಆಫ್ರಿಕಾಗೆ ಆಡಿದ್ದಾರೆ ಇವರು. ತುಂಬ ಇಂಟರ್ನ್ಯಾಷನಲ್ ಎಕ್ಸ್ಪೀರಿಯನ್ಸ್ ಇಲ್ಲ, ಇವಾಗ ಬಂದಿರುವಂಥ ಎಮರ್ಜಿಂಗ್ ಪ್ಲೇಯರ್ ಇವರು. ಇನ್ನು ಯಂಗ್ಸ್ಟರು, ಇನ್ನು ತುಂಬ ಎಕ್ಸ್ಪೀರಿಯನ್ಸ್ ಬೇಕು ಇಂಟರ್ನ್ಯಾಷನಲ್ದು. ಬಟ್ ಯಾವ್ಯಾವಾಗ ಚಾನ್ಸ್ ಸಿಕ್ಕಿದ್ರು ಎಲ್ಲ ಸತಿನೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ವಿಕೆಟ್ ಟೇಕಿಂಗ್ ಎಬಿಲಿಟಿ ಇರುವಂಥ ಬೌಲರು. ಸಮ್ಟೈಮ್ಸ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಕೂಡ ಆಗಿದ್ದಾರೆ, ಬಟ್ ಅಟ್ ದ ಸೇಮ್ ಟೈಮ್ ವಿಕೆಟ್ಸ್ನ ತೆಗೆದುಬಿಟ್ಟು ನೆಗೆಟ್ ಮಾಡಿಬಿಟ್ಟಿದ್ದಾರೆ. ಕ್ವಿಂಟನ್ ಡಿಕಾಕ್ ಅವರು, ಇವರು ವಿಕೆಟ್ ಕೀಪಿಂಗ್ ಆಪ್ಷನ್ ಇರೋವಂಥ
ಪ್ಲೇಯರು. ಇವ್ರ ಜೊತೆಗೆ ನಮಗೆ ಹೆನ್ರಿಕ್ ಕ್ಲಾಸನ್ ಅವರು ಕೂಡ ವಿಕೆಟ್ ಕೀಪಿಂಗ್ ಆಪ್ಷನ್ ಇದೆ ಸೌತ್ ಆಫ್ರಿಕಾಗೆ. ಸೊ ಇವರಿಬ್ರು ಪ್ಲೇಯಿಂಗ್ ಲೆವೆನಲ್ಲಿ ಇದ್ದೇ ಇರ್ತಾರೆ ಅನ್ಸುತ್ತೆ. ಮೇ ಬಿ ಒಬ್ಬನ್ನ ಫೀಲ್ಡಿಂಗ್ ಮಾಡೋದಕ್ಕೆ ಬಿಡ್ಬೋದು, ಹೆನ್ರಿಕ್ ಕ್ಲಾಸನ್ನ ಫೀಲ್ಡಿಂಗ್ ಮಾಡಕ್ಕೆ ಬಿಡ್ಬೋದು. ಯಾಕೆಂತಂದ್ರೆ ಇಬ್ರು ಇವರಿಗೆ ಬೇಕಾಗುತ್ತೆ. ಕ್ವಿಂಟನ್ ಡಿಕಾಕ್ ಬಂದ್ಬಿಟ್ಟು ಓಪನಿಂಗ್ ಸ್ಲಾಟಲ್ಲಿ ಇರುವಂಥ ಪ್ಲೇಯರು, ಬಟ್ ಇವ್ರದ್ದು ಫಾರ್ಮ್ ಸ್ವಲ್ಪ ಸ್ಲೈಟಾಗಿ ಕನ್ಸರ್ನ್ ಆಗಿದೆ. ಸೊ ಅದನ್ನ ನೋಡಬೇಕು, ಕ್ಯಾಪಿಟಲೈಸ್ ಮಾಡ್ಕೊಂಡ್ಬಿಡ್ತಾರಾ T20 ವರ್ಲ್ಡ್ ಕಪ್ ಅಷ್ಟೊತ್ತಿಗೆ ಅಂತ. ಸೌತ್ ಆಫ್ರಿಕಾಗೆ ಅದೊಂದು ಕನ್ಸರ್ನ್ ಆಗಿದೆ. ಅದು ಸ್ಟಾರ್ಟ್ ಆಯಿತು ಅಂತಂದರೆ ತುಂಬ ಪ್ರೆಷರ್ ಆಗಿ ಸ್ಟಾರ್ಟ್ ಆಗುತ್ತೆ. ಅದಾದ್ಮೇಲಿಂದ ಜಾನ್ ಫಾರ್ಚೂನ್ ಅಂತಿದ್ದಾರೆ. ಇವರು T20 SA T20 ಲೀಗ್ ಅಂತ ಆಡ್ತಾರೆ, ಅದರಿಂದ ಸೆಲೆಕ್ಟ್ ಆಗಿರೋವಂಥ ಪ್ಲೇಯರು. ಆಮೇಲೆ ರೀಸಾ ಹೆಂಡ್ರಿಕ್ಸ್ ಇಂಟರ್ನ್ಯಾಷನಲ್ ಎಕ್ಸ್ಪೀರಿಯನ್ಸ್ ಇರೋಂಥ ಪ್ಲೇಯರೇ. ಅದಾದ್ಮೇಲಿಂದ T20 ಲೀಗ್ಸ್ಗಳು ಸುಮಾರು ಆಡ್ಕೊಂಡು ಬಂದಿದ್ದಾರೆ ಇವರು. ಮಾರ್ಕೋ ಯಾನ್ಸನ್ ನಾವು ನೋಡಿದ್ದೀವಿ, IPL ಅಲ್ಲಿ ಆಡಿದ್ದಾರೆ. ಅದಾದ್ಮೇಲೆ ಇಂಟರ್ನ್ಯಾಷನಲ್ ಎಕ್ಸ್ಪೀರಿಯನ್ಸ್ ಸೌತ್ ಆಫ್ರಿಕಾ ಟೀಮ್ಗೆ ಆಡಿದ್ದಾರೆ ಇವರು. ಒಳ್ಳೆ ತುಂಬ ಟಾಲ್ ಬೌಲರ್ ಅಂತ ಹೇಳ್ಬೋದು, ಒಳ್ಳೆ ಬೌನ್ಸ್ ಸಿಗುತ್ತೆ ಇವ್ರಿಗೆ. ಸೊ ಈ USA ಆಮೇಲೆ ವೆಸ್ಟ್ ಇಂಡೀಸ್ ಪಿಚರ್ಸಲ್ಲಿ ಇವ್ರು ತುಂಬ ಹೆಲ್ಪ್ಫುಲ್ ಆಗ್ಬೋದು ಅಂತ ಅನ್ಸುತ್ತೆ, ಕನ್ಸಿಡರಿಂಗ್ ಹಿಸ್ ಹೈಟ್, ಆಮೇಲಿಂದ ಅವ್ರಿಗೆ ಸಿಗೋ ಬೌನ್ಸು. ಯಾಕೆಂದರೆ ಅಲ್ಲಿ ಬಾಲ್ ಅಷ್ಟೊಂದು ಪಿಚ್ ಆಗಲ್ಲ, ಬಟ್ ಇವ್ರ ಹೈಟ್ ಇರೋದ್ರಿಂದ ಇವರು ಪಿಚ್ ಮಾಡಿ ಬೌನ್ಸ್ ಮಾಡಿ ಸ್ವಲ್ಪ ಬ್ಯಾಟ್ಸ್ಮನ್ಗಳಿಗೆ ಕಾಟ ಕೊಡ್ಬೋದು ಅಂತ. ಹೆನ್ರಿಕ್ ಕ್ಲಾಸನ್ ಬಗ್ಗೆ ಮಾತಾಡೋಂಗೆ ಇಲ್ಲ, ಸಿಕ್ಕಾಪಟ್ಟೆ ಒಳ್ಳೆ ಪ್ಲೇಯರು. ಬ್ಯಾಕ್ ಫುಟ್ ಕವರ್ ಡ್ರೈವ್ಸ್ ಅಂತ ತುಂಬ ಚೆನ್ನಾಗಿ ಹೊಡಿತಾರೆ. ಇಟ್ಸ್ ಎ ಪ್ಲೆಜರ್ ಟು ವಾಚ್ ಹಿಮ್ ಬ್ಯಾಟ್, ತುಂಬ ಚೆನ್ನಾಗಿ ಆಡ್ತಾರೆ. ಅದಾದ್ಮೇಲಿಂದ ಕೇಶವ್ ಮಹಾರಾಜ್ ಕೂಡ ಅಷ್ಟೇ ತುಂಬ ಒಳ್ಳೆ ಬೌಲರು, ಲೆಫ್ಟ್ ಆರ್ಮ್ ಸ್ಪಿನ್ನರ್. ಇವರು ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ. ಡೇವಿಡ್ ಕಿಲ್ಲರ್ ಮಿಲ್ಲರ್ ಅಂತಾನೆ ಹೆಸರುವಾಸಿಯಾಗಿರೋರು ಇವರು. ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾರೆ, ಲೋಯರ್ ಡೌನ್ ಆರ್ಡರ್ ಬರ್ತಾರೆ, 4 ಡೌನ್ 5 ಡೌನ್ ಬರ್ತಾರೆ, ಫಿನಿಶಿಂಗ್ ರೋಲ್ ತುಂಬ ಚೆನ್ನಾಗಿ ಮಾಡ್ಬಿಟ್ಟು ಹೋಗಿದ್ದಾರೆ. ಆಂಡ್ರಿಕ್ ನೋಕಿಯೆ ಸ್ವಲ್ಪ ಕನ್ಸರ್ನ್ ಇರುವಂಥ ಪ್ಲೇಯರು, ತುಂಬ ಎಕ್ಸ್ಪೆನ್ಸಿವ್ ಆದರು IPL ಅಲ್ಲಿ. ಸೊ ಹಾಗಾಗಿ ಇವ್ರದ್ದು ಫಾರ್ಮ್ ಮೇಲೂ ಸ್ವಲ್ಪ ಕನ್ಸರ್ನ್ ಇದೆ ಸೌತ್ ಆಫ್ರಿಕಾದವ್ರಿಗೆ. ಕಗಿಸೋ ರಬಾಡ ಆಲ್ವೇಸ್ ಪ್ಲೇಯಿಂಗ್ ಲೆವೆನಲ್ಲಿ ಖಂಡಿತ ಇದ್ದೇ ಇರ್ತಾರೆ. ಗನ್ ಬೌಲರು, ಯಾರ್ಕರ್ ಎಬಿಲಿಟೀಸ್ ಇರುವಂಥ ಬೌಲರು, ಬ್ಯಾಟ್ಸ್ಮನ್ಗೆ ತುಂಬ ಕಾಟ ಕೊಟ್ಟಿದ್ದಾರೆ. ರಿಯಾನ್ ರಿಕಲ್ಟನ್ SA T20ನಲ್ಲಿ ತುಂಬ ಚೆನ್ನಾಗಿ ಆಡ್ಕೊಂಡು ಬಂದಿರುವಂಥ ಪ್ಲೇಯರು. ಜೋಬರ್ಗ್ ಸೂಪರ್ ಕಿಂಗ್ಸ್ ಅನ್ನೋ ಪ್ಲೇಯರ್ಗೆ ಟೀಮ್ಗೆ ರೆಪ್ರೆಸೆಂಟ್ ಮಾಡಿದ್ದಾರೆ ಇವರು, ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ. ಆಲ್ರೌಂಡ್ ಎಬಿಲಿಟೀಸ್ ಇರುವಂಥ ಪ್ಲೇಯರು. ತಬ್ರೇಶ್ ಶಮ್ಸಿ ನಾವು ನೋಡಿದ್ದೀವಿ, ಇಂಟರ್ನ್ಯಾಷನಲ್ ಎಕ್ಸ್ಪೀರಿಯನ್ಸ್ ಕೂಡ ಇದೆ, T20 ಲೀಗ್ಸ್ಗಳಾಗಿದ್ದಾರೆ. ಇನ್ಫ್ಯಾಕ್ಟ್ IPL ಅಲ್ಲೂ ರಾಜಸ್ಥಾನ್ ರಾಯಲ್ಸ್ಗೆ ಆಡಿದ್ದಾರೆ, RCBಗೆ ಆಡಿದ್ದಾರೆ. ಎಕ್ಸ್ಪೀರಿಯನ್ಸ್ ಇರುವಂಥ ಬೌಲರು, ವಿಕೆಟ್ ಟೇಕಿಂಗ್ ಎಬಿಲಿಟಿ ಇರುವಂಥ ಬೌಲರು. ಟ್ರಿಸ್ಟನ್ ಸ್ಟಬ್ಸ್ ನಾವು ನೋಡಿರೋಗೆ ಒಳ್ಳೆ ಬ್ಯಾಟ್ಸ್ಮನ್, ಎಕ್ಸ್ಪ್ಲೋಸಿವ್ ಬ್ಯಾಟ್ಸ್ಮನ್. ಸಮ್ಟೈಮ್ಸ್ ಸ್ಪಿನ್ ಕೂಡ ಮಾಡಿದ್ದಾರೆ, ವಿಕೆಟ್ಸ್ ಕೂಡ ತೆಗೆದಿದ್ದಾರೆ. ಇವ್ರಲ್ಲಿ ಟ್ರಾವೆಲಿಂಗ್ ರಿಸರ್ವ್ಸ್ ಅಲ್ಲಿ ನ್ಯಾಂಡ್ರೆ ಬರ್ಗರ್ ಅಂಡ್ ಲುಂಗಿ ಎಂಗಿಡಿನ್ ಇಟ್ಕೊಂಡಿದ್ದಾರೆ. ನ್ಯಾಂಡ್ರೆ ಬರ್ಗರ್ ಕೂಡ ತುಂಬಾ ಒಳ್ಳೆ ಬೌಲರು, ಮೇನ್ ಸ್ಕ್ವಾಡ್ ಅಲ್ಲೇ ಇಟ್ಕೋಬಹುದಾಗಿತ್ತು. ಲುಂಗಿ ಎಂಗಿಡಿ ಅಂತೂ ಇಂಟರ್ನ್ಯಾಷನಲ್ ಎಕ್ಸ್ಪೀರಿಯನ್ಸ್ ಅಂತ ಇರೋ ಬೌಲರು, ಅವ್ರನ್ನು ಮೇನ್ ಸ್ಕ್ವಾಡ್ ಅಲ್ಲೇ ಇಟ್ಕೋಬಹುದಾಗಿತ್ತು. ನೋಡೋಣ ಇವ್ರಿಗೆ ಚಾನ್ಸ್ ಸಿಗತ್ತಾ ಏನು ಅಂತ. ಆಮೇಲಿಂದ ನ್ಯೂಜಿಲೆಂಡ್ ಸ್ಕ್ವಾಡ್ ಅಲ್ಲಿ ಬೆನ್ ಸಿಯರ್ಸ್ ಅನ್ನೋನ್ನ ಟ್ರಾವೆಲಿಂಗ್ ರಿಸರ್ವ್ಸ್ ಅಲ್ಲಿ ಇಟ್ಕೊಂಡಿದ್ದಾರೆ. ಬೆನ್ ಸಿಯರ್ಸ್ ಬಂದ್ಬಿಟ್ಟು ಬೇಸಿಕಲಿ ಪೇಸರು, ರೈಟ್ ಆರ್ಮ್ ಪೇಸರ್. ನೋಡೋಣ ಅವ್ರನ್ನ ಮೈನ್ ಸ್ಕ್ವಾಡ್ ಅಲ್ಲಿ ಅಥವಾ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಆಡಿಸೋ ಚಾನ್ಸ್ ಸಿಗತ್ತಾ ಅಂತ. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ನಾವು ಬಾಂಗ್ಲಾದೇಶ್ ವರ್ಸಸ್ ಅಫ್ಘಾನಿಸ್ತಾನ್ ಇವ್ರದ್ದು ವಿಡಿಯೋ ಮಾಡ್ತೀವಿ. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮಜಾ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.